ಸದಾಕಾಲ ವಿವಾದಾತ್ಮಕ ನಿರ್ಧಾರಗಳಿಂದಲೇ ಸುದ್ದಿಯಾಗೋ ಟ್ರಂಪ್ ಈಗ ಮತ್ತೊಂದು ಡಿಸಿಷನ್ ತಗೊಂಡಿದ್ದಾರೆ. ವಿಶ್ವಸಂಸ್ಥೆಗೆ ಸೆಡ್ಡು ಹೊಡೆದಿರೋ ಟ್ರಂಪ್ ಮಿನಿ ವಿಶ್ವಸಂಸ್ಥೆ ಎಂಬಂತಹ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ಚಾಲನೆ ನೀಡಿದ್ದಾರೆ. ಇನ್ನು ವೆನೆಜುವೆಲಾ, ಗ್ರೀನ್ಲ್ಯಾಂಡ್ ನಂತರ ಈಗ ಡೊನಾಲ್ಡ್ ಟ್ರಂಪ್ ಕಣ್ಣು ಹಿಂದೂ ಮಹಾಸಾಗರದ ಮೇಲೆ ಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಪ್ರಸ್ತುತ ಅಮೆರಿಕದ 47ನೇ ಅಧ್ಯಕ್ಷ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ವಿವಾದಾತ್ಮಕ ನಿರ್ಧಾರಗಳಿಂದಲೇ ಹೆಸರಾಗಿದ್ದಾರೆ ಈ ವ್ಯಕ್ತಿ. ಯುಎಸ್ ಅಧ್ಯಕ್ಷರಾಗ್ತಾ ಇದ್ದಂಗೆ ಟ್ರಂಪ್ ಮಾಡಿತು ನಾನಾ ದೇಶಗಳ ಮೇಲೆ ಮನಬಂದಂತೆ ಟ್ಯಾರಿಫ್ ಹೇರೋ ಕೆಲಸ. ಇತ್ತೀಚೆಗೆ ವೆನೆಜುವೆಲಾ ಅಧ್ಯಕ್ಷನನ್ನ ಬಂಧಿಸಿ ಇಡೀ ವೆನೆಜುವೆಲಾವನ್ನ ವಶಕ್ಕೆ ತೆಗೆದುಕೊಂಡದ್ದಾಯಿತು. ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾಯಿತು. ಇದೀಗ ಟ್ರಂಪ್ ವಿವಾದಾತ್ಮಕ ನಿರ್ಧಾರಗಳ ಪಾಲಿಗೀಗ ಮತ್ತೊಂದು ನಿರ್ಧಾರ ಸೇರ್ಪಡೆಯಾಗಿದೆ. ಅದೇ ಮಿನಿ ವಿಶ್ವಸಂಸ್ಥೆಯ ಸ್ಥಾಪನೆ. ಅಧಿಕಾರಕ್ಕೆ ಬಂದಾಗಿನಿಂದ ಟ್ರಂಪ್ ವಿಶ್ವಸಂಸ್ಥೆಯನ್ನ ಕಟು ಶಬ್ದಗಳಲ್ಲಿ ಟೀಕಿಸ್ತಾ ಇದ್ರು. ವಿಶ್ವಸಂಸ್ಥೆಗೆ ಅತಿ ಹೆಚ್ಚು ಹಣಕಾಸಿನ ನೆರವು ನೀಡ್ತಾ ಇರೋದು ಅಮೆರಿಕ. ಒಂದರ್ಥದಲ್ಲಿ ಇಡೀ ವಿಶ್ವಸಂಸ್ಥೆ ಅಮೆರಿಕದ ಹಂಗಿನಲ್ಲಿದೆ. ಆದರೆ ವಿಶ್ವಸಂಸ್ಥೆ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾ ಇದೆ. ಇಡೀ ವಿಶ್ವಸಂಸ್ಥೆ ಅಮೆರಿಕದ ಹಿತಾಸಕ್ತಿಗಳಿಗೆ ಬೆಂಬಲ ಕೊಡದೆ ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿತಿದೆ. ತನ್ನ ವರ್ತನೆ ಸರಿಪಡಿಸಿಕೊಳ್ಳದಿದ್ರೆ ವಿಶ್ವಸಂಸ್ಥೆಗೆ ನೀಡೋ ಹಣಕಾಸಿನ ನೆರವನ್ನ ಸ್ಥಗಿತಗೊಳಿಸುತ್ತೇವೆ, ಜೊತೆಗೆ ವಿಶ್ವಸಂಸ್ಥೆಯಿಂದ ಹೊರಬರುವುದಾಗಿ ಟ್ರಂಪ್ ಆವಾಜ್ ಹಾಕಿದರು. ಇದೀಗ ವಿಶ್ವಸಂಸ್ಥೆಗೆ ಸೆಡ್ಡು ಹೊಡೆದಿರೋ ಟ್ರಂಪ್ ಮಿನಿ ವಿಶ್ವಸಂಸ್ಥೆ ಸ್ಥಾಪನೆಯನ್ನ ಘೋಷಿಸಿದ್ದಾರೆ. ಇಸ್ರೇಲ್ ಹಮಾಸ್ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾಗಿತ್ತು ಟ್ರಂಪ್ ನೇತೃತ್ವದಲ್ಲಿ. ಇದೀಗ ಸಂಘರ್ಷ ಪೀಡಿತ ಗಾಜಾ ಮರುನಿರ್ಮಾಣಕ್ಕೆ ದಾರಿ ಮಾಡಿಕೊಡೋ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ಟ್ರಂಪ್ ಜನವರಿ 22ರಂದು ಚಾಲನೆ ನೀಡಿದ್ದಾರೆ. ಸಾಮಾನ್ಯವಾಗಿ ಶಾಂತಿ ಸ್ಥಾಪನೆಯ ಉದ್ದೇಶಕ್ಕೆ ವಿಶ್ವಸಂಸ್ಥೆ ಇದೆ. ಜಗತ್ತಿನಲ್ಲಿ ಎಲ್ಲೇ ಸಂಘರ್ಷ ಬೆಂಕಿ ಹೊತ್ತಿಕೊಂಡ್ರೂ ಅಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮಾಡುತ್ತೆ. ಆದರೆ ಈಗ ವಿಶ್ವಸಂಸ್ಥೆಗೆ ಸೆಡ್ಡು ಹೊಡೆದಿರೋ ಟ್ರಂಪ್ ಒಂದು ಮಿನಿ ವಿಶ್ವಸಂಸ್ಥೆಯನ್ನೇ ಸ್ಥಾಪಿಸಿದ್ದಾರೆ. ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಈ ಮಂಡಳಿಯ ಮೂಲ ಉದ್ದೇಶ. ಈಗಾಗಲೇ ಇಸ್ರೇಲ್ ದಾಳಿಯಿಂದ ಬಹುತೇಕ ಗಾಜಾ ಪ್ರದೇಶ ಸರ್ವನಾಶವಾಗಿದೆ. ಈ ಸಂಘರ್ಷಕ್ಕೆ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ. ಎರಡು ದೇಶಗಳ ನಡುವೆ ಸಂಧಾನದ ವೇಳೆ ಹಮಾಸ್ ಸಂಪೂರ್ಣವಾಗಿ ಶಸ್ತ್ರತ್ಯಾಗ ಮಾಡಬೇಕು ಅನ್ನೋ ಕಂಡೀಷನ್ ಟ್ರಂಪ್ ಹಾಕಿದ್ರು. ಆದರೆ ಸಂಪೂರ್ಣವಾಗಿ ಶಸ್ತ್ರತ್ಯಾಗಕ್ಕೆ ಹಮಾಸ್ ಉಗ್ರ ಸಂಘಟನೆ ಒಪ್ತಾ ಇಲ್ಲ. ನಮ್ಮ ಕೈಯಲ್ಲಿನ ಶಸ್ತ್ರಾಸ್ತ್ರಗಳನ್ನು ಪೂರ್ಣವಾಗಿ ತ್ಯಜಿಸಿದ್ರೆ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ, ಹಾಗಾಗಿ ನಾವು ಶಸ್ತ್ರತ್ಯಾಗ ಮಾಡಲ್ಲ ಅನ್ನೋ ವಾದವನ್ನ ಹಮಾಸ್ ಸಂಘಟನೆ ಮಾಡ್ತಿದೆ. ಹಮಾಸ್ ವಾದದಿಂದ ವ್ಯಾಘ್ರಗೊಂಡಿರೋ ಟ್ರಂಪ್ ಒಂದು ವೇಳೆ ಹಮಾಸ್ ಶಸ್ತ್ರತ್ಯಾಗ ಮಾಡದೇ ಇದ್ರೆ ಅವರನ್ನ ನಿರ್ನಾಮ ಮಾಡ್ತೇವೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಮಾಸ್ ಶಸ್ತ್ರತ್ಯಾಗದ ಮೂಲಕ ಗಾಜಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದು, ಆ ಮೂಲಕ ಗಾಜಾದ ಪುನರ್ ನಿರ್ಮಾಣ ಆಗುವ ಹಾಗೆ ನೋಡಿಕೊಳ್ಳೋದು ನೂತನ ಶಾಂತಿ ಮಂಡಳಿಯ ಉದ್ದೇಶವಾಗಿದೆ. ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಅನ್ನೋದು ಗಾಜಾ ಬೋರ್ಡ್ ಆಫ್ ಪೀಸ್ನ ಮುಖ್ಯ ಉದ್ದೇಶ. ಆದರೆ ಅಷ್ಟಕ್ಕೆ ಈ ಮಂಡಳಿ ಸೀಮಿತವಾಗಲ್ಲ ಎನ್ನಲಾಗ್ತಿದೆ. ಗಾಜಾ ಕೇಂದ್ರೀಕೃತವಾಗಿ ಈ ಮಂಡಳಿ ರಚನೆಯಾಗ್ತಾ ಇದ್ರೂ ಭವಿಷ್ಯದಲ್ಲಿ ಇತರ ಸಂಘರ್ಷಗಳನ್ನು ತಡೆಯೋಕೆ ಈ ಮಂಡಳಿ ಕೆಲಸ ಮಾಡಲಿದೆ. ಆ ಮೂಲಕ ಪರೋಕ್ಷವಾಗಿ ವಿಶ್ವಸಂಸ್ಥೆಯ ಕೆಲಸವನ್ನ ಮಾಡಲಿದೆ. ಈ ಮಂಡಳಿಗೆ ಕಾಯಂ ಸದಸ್ಯನಾಗುವ ದೇಶ 9,000 ಕೋಟಿ ರೂಪಾಯಿಗಳನ್ನ ಪಾವತಿಸಬೇಕಾಗಿದೆ. ದಾವೋಸ್ನಲ್ಲಿ ನಡೀತಿರೋ ಜಾಗತಿಕ ಆರ್ಥಿಕ ಶೃಂಗದ ವೇಳೆ ಹಲವು ದೇಶಗಳ ಮುಖಂಡರ ಸಮ್ಮುಖದಲ್ಲಿ ಗಾಜಾ ಶಾಂತಿ ಮಂಡಳಿಯನ್ನ ಟ್ರಂಪ್ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಆದರೆ ಇಲ್ಲಿಯೂ ಕೂಡ ಟ್ರಂಪ್ ತಮ್ಮ ವರಸೆ ತೋರಿಸಿದ್ದಾರೆ. ಈ ಮಂಡಳಿಯಲ್ಲಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನ ಸೇರಿಸಬಾರದು ಅಂತ ಇಸ್ರೇಲ್ ಷರತ್ತು ವಿಧಿಸಿತ್ತು. ಕಾರಣ ಪಾಕಿಸ್ತಾನ ಅನ್ನೋ ಉಗ್ರ ದೇಶ ಇಸ್ರೇಲ್ನ ನಖಶಿಕಾಂತವಾಗಿ ದ್ವೇಷಿಸುತ್ತೆ. ಯಹೂದಿಗಳ ಮೇಲೆ ಪಾಕಿಸ್ತಾನಕ್ಕೆ ಜನಾಂಗೀಯ ದ್ವೇಷವಿದೆ. ಆದರೆ ಇಸ್ರೇಲ್ ವಿರೋಧದ ನಡುವೆ ಕೂಡ ಟ್ರಂಪ್ ಪಾಕಿಸ್ತಾನಕ್ಕೆ ಗಾಜಾ ಶಾಂತಿ ಮಂಡಳಿಯಲ್ಲಿ ಸ್ಥಾನ ನೀಡಿದ್ದಾರೆ. ಪಾಕಿಸ್ತಾನ ಸಹಿತ ಒಟ್ಟು 35 ರಾಷ್ಟ್ರಗಳು ಈ ಮಂಡಳಿಯಲ್ಲಿ ಸ್ಥಾನ ಪಡೆದಿವೆ. ಆದರೆ ಭಾರತ, ಫ್ರಾನ್ಸ್ ಸಹಿತ ಅನೇಕ ದೇಶಗಳಿಗೂ ಶಾಂತಿ ಮಂಡಳಿಗೆ ಸೇರುವಂತೆ ಆಹ್ವಾನ ಬಂದಿದ್ದು ಭಾರತ ಇನ್ನೂ ಯಾವ ನಿರ್ಧಾರವನ್ನು ಕೂಡ ಕೈಗೊಂಡಿಲ್ಲ ಎನ್ನಲಾಗ್ತಿದೆ. ಇನ್ನು ಗಾಜಾ ಶಾಂತಿ ಮಂಡಳಿಗೆ ಸೇರುವಂತೆ ಭಾರತ, ಫ್ರಾನ್ಸ್, ರಷ್ಯಾ, ಚೀನಾ, ಯುರೋಪ್ ಹಾಗೂ ಅರಬ್ನ ಅನೇಕ ರಾಷ್ಟ್ರಗಳಿಗೆ ಆಹ್ವಾನ ನೀಡಲಾಗಿದೆ. ಆದರೆ ಟ್ರಂಪ್ ಟ್ಯಾರಿಫ್ ನೀತಿಯ ಕಾರಣಕ್ಕೆ ಭಾರತ ಹಾಗೂ ಅಮೆರಿಕದ ಸಂಬಂಧ ಹದಗೆಟ್ಟಿದೆ. ಹಾಗಾಗಿ ಭಾರತ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದು ಈವರೆಗೂ ಮಂಡಳಿಗೆ ಸೇರೋ ನಿರ್ಧಾರ ಕೈಗೊಂಡಿಲ್ಲ. ಇನ್ನು ಚೀನಾ ಈ ಆಹ್ವಾನವನ್ನ ತಿರಸ್ಕರಿಸಿದ್ದು ರಷ್ಯಾ, ಫ್ರಾನ್ಸ್ಗಳು ಸಹ ಮಂಡಳಿಗೆ ಸೇರೋಕೆ ಆಸಕ್ತಿ ತೋರಿಸ್ತಿಲ್ಲ ಎನ್ನಲಾಗ್ತಿದೆ. ಗಾಜಾ ಮಂಡಳಿಯ ಸ್ಥಾಪನೆ ವೇಳೆ ಮಾತನಾಡಿದ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು, ಶೀಘ್ರದಲ್ಲಿ ಪುಟಿನ್ ಹಾಗೂ ಜೆಲೆನ್ಸ್ಕಿ ಪರಸ್ಪರ ಮಾತುಕತೆ ನಡೆಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂದರು.
ಅತ್ತ ಶಾಂತಿ ಮಂಡಳಿ ಸ್ಥಾಪನೆ ಮಾಡ್ತಿದ್ದಂತೆಯೇ ಟ್ರಂಪ್ ಕಣ್ಣಿಗೆ ಮತ್ತೊಂದು ಆಯಕಟ್ಟಿನ ಪ್ರದೇಶದ ಮೇಲೆ ಬಿದ್ದಿದೆ. ವೆನೆಜುವೆಲಾ ಆಯಿತು, ಗ್ರೀನ್ಲ್ಯಾಂಡ್ ಆಯಿತು. ಈಗ ಟ್ರಂಪ್ ಕಣ್ಣು ಮತ್ತೊಂದು ಬಹುಮುಖ್ಯ ಪ್ರದೇಶದ ಮೇಲೆ ಬಿದ್ದಿದೆ. ಅದೇ ಹಿಂದೂ ಮಹಾಸಾಗರದಲ್ಲಿನ ಡಿಯಾಗೋ ಗಾರ್ಸಿಯಾ ದ್ವೀಪ. ಈ ಡಿಯಾಗೋ ಗಾರ್ಸಿಯಾ ಹಿಂದೂ ಮಹಾಸಾಗರದ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಈ ದ್ವೀಪದಲ್ಲಿ ಬ್ರಿಟನ್ ಹಾಗೂ ಅಮೆರಿಕಗಳ ಜಂಟಿ ಸೇನಾ ನೆಲೆ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಇತ್ತೀಚೆಗಿನ ಆದೇಶದಂತೆ ಈ ಡಿಯಾಗೋ ಗಾರ್ಸಿಯಾ ದ್ವೀಪವನ್ನ ಮಾರಿಷ್ಗೆ ಬಿಟ್ಕೊಡೋಕೆ ಬ್ರಿಟಿಷ್ ಸರ್ಕಾರ ಮುಂದಾಗಿದೆ. ಆದರೆ ಈ ದ್ವೀಪದಲ್ಲಿ ಅಮೆರಿಕದ ಸೇನಾ ನೆಲೆ ಇರೋ ಕಾರಣ ಬ್ರಿಟನ್ ನಿರ್ಧಾರಕ್ಕೆ ಟ್ರಂಪ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಈ ದ್ವೀಪದ ಮೇಲೆ ಟ್ರಂಪ್ ಹಕ್ಕು ಸಾಧಿಸೋಕೆ ಮುಂದಾದರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಯುರೋಪ್ ದೇಶಗಳ ವೈರತ್ವ ಕಟ್ಟಿಕೊಂಡಂತೆ ಇಲ್ಲಿ ಭಾರತ ಹಾಗೂ ಚೀನಾದ ವಿರೋಧವನ್ನ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋದು ವಾಸ್ತವ. ಇನ್ನು ಭಾರತ, ಬ್ರಿಟನ್ ಸರ್ಕಾರ ಈ ದ್ವೀಪವನ್ನ ಪುನಃ ಮಾರಿಷಸ್ಗೆ ಒಪ್ಪಿಸಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಹೇಳುತ್ತವೆ ಬಂದಿವೆ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ವೇಳೆ ಇಲ್ಲಿ ಅಮೆರಿಕವು ತನ್ನ ಯುದ್ಧ ನೌಕೆಯನ್ನ ನಿಯೋಜಿಸಿತ್ತು. ಆ ನೌಕೆ ಭಾರತಕ್ಕೆ ಅಪಾಯ ತಂದೊಡ್ಡಿದ್ದ ಹಿನ್ನೆಲೆ ಈ ದ್ವೀಪವನ್ನ ವಿದೇಶಿ ಸೇನೆಯಿಂದ ಮುಕ್ತ ಮಾಡಬೇಕು ಅನ್ನೋದು ಭಾರತದ ಪ್ರಯತ್ನ. 1814ರಲ್ಲಿ ನೆಪೋಲಿಯನ್ ಮೇಲೆ ಗೆದ್ದ ಬಳಿಕ ಮಾರಿಷಸ್ ಸೇರಿದಂತೆ ಗಾರ್ಸಿಯೋ ದ್ವೀಪ ಸಮೂಹ ಬ್ರಿಟನ್ ವ್ಯಾಪ್ತಿಗೆ ಬಂದಿತ್ತು. ಆದರೆ 1968ರಲ್ಲಿ ಮಾರಿಷಸ್ ಸ್ವಾತಂತ್ರ್ಯ ಘೋಷಿಸಿಕೊಂಡಿತ್ತು. ಆಗ ಮಾಡಿಕೊಂಡ ಒಪ್ಪಂದದ ಅನ್ವಯ ಯಾವಾಗ ಮಾರಿಷಸ್ಗೆ ಬ್ರಿಟನ್ ಸೇನೆಯ ರಕ್ಷಣೆ ಅವಶ್ಯಕತೆ ಇರೋದಿಲ್ವೋ ಆಗ ಗಾರ್ಸಿಯೋ ದ್ವೀಪವನ್ನ ಮಾರಿಷಸ್ಗೆ ಹಿಂತಿರುಗಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಹೀಗಾಗಿ ಆಗ ಗಾರ್ಸಿಯೋ ದ್ವೀಪದಲ್ಲಿ ಅಮೆರಿಕ, ಬ್ರಿಟನ್ನ ಜಂಟಿ ಸೇನಾ ನೆಲೆ ಸ್ಥಾಪಿಸಲಾಗಿತ್ತು. ಈ ನಡುವೆ 1980ರ ಬಳಿಕ ಮಾರಿಷಸ್ ಈ ದ್ವೀಪದ ಮೇಲೆ ತನ್ನ ಹಕ್ಕು ಸ್ಥಾಪಿಸೋಕೆ ಆರಂಭಿಸಿತ್ತು. ಆದರೆ ಅದಕ್ಕೆ ಬ್ರಿಟನ್ ಒಪ್ಪದೇ ಇದ್ದಾಗ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗಿತ್ತು. ಬಳಿಕ ಕೋರ್ಟ್ ಮಾರಿಷಸ್ ಪರವಾಗಿ ತೀರ್ಪು ನೀಡಿತ್ತು. ಈಗ ಇದೇ ದ್ವೀಪದ ಮೇಲೆ ಟ್ರಂಪ್ ವಕ್ರದೃಷ್ಟಿ ಬಿದ್ದಿದೆ. ಇವಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.